ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರು ಮೂಲದ ಚಿನ್ನ ಸಂಸ್ಕರಣೆ ಮತ್ತು ಆಭರಣ ರಫ್ತು ಕಂಪನಿ ಆಗಿರುವ ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ಗೆ ಷೇರು ಮಾರುಕಟ್ಟೆಯಲ್ಲಿ ನಿರ್ಬಂಧ ಹೇರಲಾಗಿದೆ. 2021-25 ನಡುವೆ 15.15 ಲಕ್ಷ ಕೋಟಿ ನಕಲಿ ಆದಾಯವನ್ನ ಹೆಚ್ಚುವರಿಯಾಗಿ ತೋರಿಸಿ ಹೂಡಿಕೆದಾರರಿಗೆ ವಂಚಿಸಿರುವ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಪ್ರಾಥಮಿಕ ತನಿಖೆ ನಡೆಸಿ ಸೆಬಿ ಈ ಕ್ರಮ ಕೈಗೊಂಡಿದೆ. ಬೆಂಗಳೂರಿನಲ್ಲಿರುವ 1989ರಲ್ಲಿ ಆರ್ಇಎಲ್ ಕಂಪನಿ ಸ್ಥಾಪನೆಯಾಗಿತ್ತು. ರಾಜೇಶ್ ಈ ಕಂಪನಿಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ವೈಟ್ಫೀಲ್ಡ್ ಬಳಿಯ ನೆಲ್ಲೂರಳ್ಳಿ ಸಮೀಪ ಪಿಜಿಯಲ್ಲಿ ವಾಸವಾಗಿದ್ದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಯತ್ನ ನಡೆದಿದೆ. ಬೆಳಗ್ಗೆ 3 ಗಂಟೆ ಹೊತ್ತಲ್ಲಿ ಯುವತಿ ಟೀ ಕುಡಿಯಲು ಹೊರಗೆ ಬಂದಿದ್ಲು. ರಸ್ತೆಯಲ್ಲಿ ಹೋಗ್ತಿದ್ದ ಆಕೆಯನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ಸೈಬುಲ್ ಮೊಂಡಾಲ್ ಎಂಬಾತ ಯುವತಿಯನ್ನ ಹೊತ್ತೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಯುವತಿ ಕೂಗಾಟ ಕೇಳಿ ಸ್ಥಳೀಯರು ಬರ್ತಿದ್ದಂತೆ ಕ್ರಿಮಿ ಎಸ್ಕೇಪ್ ಆಗಿದ್ದಾನೆ. ಕಬ್ಬಿಣ ಮತ್ತು ಕಾಪರ್ ವಸ್ತುಗಳನ್ನ ಆಯುವ ಕೆಲಸ ಮಾಡ್ತಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನಟಿ ಶುಭಾ ಪೂಂಜಾ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದೆ. 2022ರ ಜನವರಿಯಲ್ಲಿ ಸುಮಂತ್ ಬಿಲ್ಲವ ಅನ್ನೋರನ್ನ ಶುಭಾ ಪೂಂಜಾ ಸರಳವಾಗಿ ಮದುವೆಯಾಗಿದ್ರು. ಆದರೆ ಕೆಲ ದಿನಗಳಿಂದ ದಂಪತಿ ನಡುವೆ ವೈಮನಸ್ಸು ಮೂಡಿದ್ದು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದಾರೆ. ಇದೀಗ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಈ ಕುರಿತು ಶುಭಾ ಪೂಂಜಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮಳೆ ಹಾಗೂ ಬಿರುಗಾಳಿಗೆ ಮರಬಿದ್ದು ಉಂಟಾಗುವ ಅವಘಡಗಳ ತಡೆಗಾಗಿ ಜಿಬಿಎ ಹೊಸ ತಂತ್ರಜ್ಞಾನದ ಮೊರೆ ಹೋಗಿದೆ. ಮರಗಳು ಹಳೆಯದಾಗಿದ್ದು ಅವುಗಳ ಒಳಭಾಗ ಕೊಳೆತಿದೆಯಾ, ಬೇರುಗಳು ದುರ್ಬಲವಾಗಿದ್ಯಾ ಅಥವಾ ಇನ್ನೆಷ್ಟು ವರ್ಷ ಸುರಕ್ಷಿತ ಅನ್ನೋದರ ಪತ್ತೆಗಾಗಿ ಮರಗಳ ಸ್ಕ್ಯಾನ್ಗೆ ಮುಂದಾಗಿದೆ. ಮರ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಈ ನಿಟ್ಟಿನಲ್ಲಿ ನೆರವಾಗಲು ಪ್ರಸ್ತಾವನೆ ಸಲ್ಲಿಸಿದೆ. 4 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದಾಗಿದೆ. ಪ್ರಾಯೋಗಿಕವಾಗಿ 1500 ಮರಗಳ ಅಧ್ಯಯನಕ್ಕೆ ಮರ ವಿಜ್ಞಾನ ಸಂಸ್ಥೆ ಮುಂದಾಗಲಿದೆ ಎಂಬ ಮಾಹಿತಿ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯೋ ಸ್ನಿಟ್ನಲ್ಲಿ ಅದೇ ಸಂದರ್ಭದಲ್ಲಿ ನಮ್ಗೆ ಇನ್ನೊಂದು ಏನಾಯಿತು ಅಂತಂದರೆ, ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಲೇಷಿಯಂ ಏನಿದೆ, ಅದೊಂದು ಕೇಂದ್ರ ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ಅವರು ನಮಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಒಂದು ಏನಂತ ಅಂದರೆ, ಅವರು ಒಂದು 5 ಕಾರ್ಪೊರೇಷನ್ಗೆ ತಲಾ 300 ಮರಗಳನ್ನ ಒಂದು ಸೈಂಟಿಫಿಕ್ ಎವ್ಯಾಲ್ಯೂಯೇಷನ್ ಮಾಡಬೇಕು, ವೈಜ್ಞಾನಿಕವಾಗಿ ಅದನ್ನು ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಮರಗಳನ್ನ. ಯಾಕಂದರೆ ನಿಮ್ಗಾಗಲೇ ತಿಳಿದಿರೋದಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನೆಟ್ಟಿರ್ತಕ್ಕಂಥ ಮರಗಳೆಲ್ಲ ಹೊರ ದೇಶದ ಮರಗಳು, ಸಾಫ್ಟ್ ವುಡ್ಸು. ಮೋರ್ ಓವರು ಎಲ್ಲನೂ ಏನೋ ಏಸ್ಥೆಟಿಕ್ ಟ್ರೀಸ್ ಅಂತ ಹೇಳ್ತೀವಿ, ಅಂದರೆ ಬರೀ ಹೂವಿನ ಮೇಲೆ ಬಿಟ್ಟಿರೋವಂಥದ್ದು. ಆಮೇಲೆ ಮ್ಯಾಕ್ಸಿಮಮ್ ಎಲ್ಲನೂ ಸಾಫ್ಟ್ ವುಡ್ ನೇಚರು. ಅದಕ್ಕೂ ಏನಾಗ್ತದೆ, ಒಂದು ಏಜ್ ಅಂತ ಇರುತ್ತೆ. ಏಜ್ ಅಂತಂದರೆ ಒಂದು ಮೆಚುರಿಟಿ ಇರುತ್ತೆ, ಸಿಲ್ವಿಕಲ್ಚರ್ ಮೆಚುರಿಟಿ ಅಂತ ಹೇಳ್ತೀವಿ.